ಸಾಲ ಹಿಂದೆ ಹೋಗಕ್ಕೆ ಬರ್ತಾ ಇರೋದು ಆಮೇಲೆ ಭಾಳ ಮಳೆ ನೀರು ಮನೆಯೊಳಕ್ಕೆ ನೀರು ಹೋಗಿದೆ. ನ್ಯೂಸ್ ಟೈಮ್ಸ್ ನೋಡ ಅವ್ರನ್ನ ಅವರು ಹಿಡ್ಕ ಅಧ್ಯಕ್ಷನ್ನೇ ಹಿಡ್ಕ ಗಂಟು ಬಿತ್ತಲ್ಲ ಹೊಡ್ಕೊಂಡು ಹೋಗ್ತದೆ ತುರಂಗದಾಗ ನೀರು మొత్తం రోడ్డు కనీసం ఒక అటువైపు ఇటువైపు వెళ్ళడానికి ఏం లేదు మొత్తం కొట్టేసింది. ನಿನ್ನೆ ರಾತ್ರಿ ಬಂದ ಒಂದು ಮಳೆ ಪ್ರಮಾಣ ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 120 ಸೆಂಟಿಮೀಟರ್ ಮಳೆಯಾಗಿರುವಂಥ ಒಂದು ಉದಾಹರಣೆ ಇದೆ. ಆ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಉದಾಹರಣೆಗೆ ಈ MG ದಿಬ್ಬದಲ್ಲಿ ಕೂಡ ಸಮುದ್ರ ಸಂಪರ್ಕಿಸುವಂಥ ಒಂದು ರಸ್ತೆಯಲ್ಲಿ ಕೂಡ ಕೋಡಿ ಬಿದ್ದು ನೀರು ಹರಿತಾ ಇದೆ. ಮತ್ತು ಕಡದನಕೆರೆ ಹತ್ರನೂ ಕೂಡ ರೋಡ್ ಸಂಪರ್ಕ ಕಡಿತವಾಗಿರುವಂಥದ್ದು ಮತ್ತು ಕೆಲವು ಪಟ್ಟಣ ಪ್ರದೇಶದಲ್ಲಿ ಮನೆ ಹಾನಿಯಾಗಿದೆ ಮತ್ತು ಕೆಲವು ಕಡೆ ಬೆಳೆ ಕೂಡ ಹಾನಿಯಾದಂಥ ಉದಾಹರಣೆ ಇದೆ. ಆಲ್ದಹಳ್ಳಿಯಲ್ಲಿ ಅಲ್ಲಿ ಕಾಲುವೆಯಲ್ಲಿ ಏಕಕಾಲನಿಯಲ್ಲಿ ಕೂಡ ಮನೆಗಳಿಗೆ ನೀರು ನುಗ್ಗಿ ಕೆಲವು ಮನೆಗಳಿಗೆ ಕೂಡ ಹಾನಿಯಾಗಿರುವಂಥದ್ದು ಉದಾಹರಣೆ ಇದೆ. ಈಗ ಸರ್ಕಾರದಿಂದ ನಾವೆಲ್ಲ ವರದಿ ತಗೊಂಡು ಶೀಘ್ರವಾಗಿ ಪರಿಹಾರವನ್ನು ಕೊಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಆಲ್ದಹಳ್ಳಿ ಗ್ರಾಮದಲ್ಲಿ ಕೆಲವು ಭಾಗ ಹಾನಿಯಾಗಿದೆ, ಅಂದರೆ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಈಗಾಗಲೇ ಕ್ರಮ ವಹಿಸೋದಕ್ಕೆ ಇದು ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಈಗ ಇಲ್ಲಿ MG ದಿಬ್ಬ ಕೆರೆ ಸಹ ಬ್ರೀಚ್ ಆಗಿದೆ. ಆ ಬ್ರೀಚ್ ಆಗಿರೋದಕ್ಕೂ ಸಹ ನೀರು ಸ್ವಲ್ಪ ಖಾಲಿ ಆದಮೇಲೆ ಏನು ಸೂಕ್ತ ಕ್ರಮ ವಹಿಸೋದಕ್ಕೆ ಮಾಡ್ತೀವಿ. ಮತ್ತು ಕಡದಿನಕೆರೆ ರಸ್ತೆ ಈಗಾಗಲೇ ಅಲ್ಲೂ ಸಹ ಕಾಮಗಾರಿಯನ್ನು ಇಂಜಿನಿಯರ್ಸ್ ಇನ್ಸ್ಪೆಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಇತರೆ ತಾಲೂಕಿನ ಇತರೆ ಕಡೆ ಸಹ ಸಣ್ಣ ಪ್ರಮಾಣದಲ್ಲಿ ಏನು ಲೋ ಲೈಯಿಂಗ್ ಏರಿಯಾಸ್ ಇದ್ದಾವೆ ಅಲ್ಲಿ ನೀರು ನುಗ್ಗಿರೋವಂಥದ್ದು ಕಡೆ ನೀರು ತೆರವು ಮಾಡುವಂಥ ಕ್ರಮಗಳನ್ನ ವಹಿಸ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಸಾರ್ವಜನಿಕರು ಈ ನೀರು ಹರಿಯುವಂಥ ಕಡೆ ಎಲ್ಲೂ ಅಡ್ಡ ಹಾಕೋ ರೀತಿಯಲ್ಲಿ ಅವರ ವಸ್ತುಗಳನ್ನಾಗಲಿ ಇಲ್ಲಾಂತಂದರೆ ತಡೆ ಇಲ್ದಿರೋ ರೀತಿಯಲ್ಲಿ ಕ್ರಮ ವಹಿಸಬೇಕು. ನೀರು ಸರಾಗವಾಗಿ ಹೋಗೋ ರೀತಿಯಲ್ಲಿ ಸೂಕ್ತ ಜಾಗೃತಿಯನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಈಗಾಗಲೇ ನಾವು ಗಂಗವಳ್ಳಿ ಪಂಚಾಯಿತಿಯ 4 ಗ್ರಾಮಗಳು ಮತ್ತು ಇಲ್ಲಿ ಬೋಗಿಕೆರೆ ಗ್ರಾಮ ಪಂಚಾಯಿತಿಯ 3 ಗ್ರಾಮಗಳು, ಕೆಲ್ಲೋಡು ಗ್ರಾಮ ಪಂಚಾಯಿತಿ 2 ಗ್ರಾಮಗಳನ್ನ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅಲ್ಲೇ ಇರೋವಂಥ ಏನು ಕ್ರಮ ವಹಿಸಬೇಕು ಮುಂಜಾಗ್ರತಾ ಕ್ರಮಗಳನ್ನ ಸಹ ನಾವು ತಗೊತಾ ಇದ್ದೀವಿ.
ಕಿಚ್ಚೆದೆಲ್ಲ ಜೋಡಿಸ್ಕೋಬೇಕು. ಸದ್ಯ ಕೊಟ್ಟು ನೀರು ನಿಲ್ಲಿ ಹೇಳ್ಕೊ ಅಳ್ದು ವಾಪಸ್ ಜೋಡಿಸಿ ಅಂದ್ರೆ ಮಾತ್ರ ಅವ್ರು ನಿಲ್ತಾವೆ. ಸುಮ್ಮನೆ ಗುಂಡಿ ಹಾಕ್ತಂಗೆ ಕೊರ್ಕಂತ ಹೊರಗೆ ಹೋಗ್ತಾ ಇತ್ತು. ಓ